ಇನ್ನು ಕೆಲವೇ ದಿನಗಳಲ್ಲಿ ಅಂತಂದರೆ ಬಹುಶಃ ಒಂದು 2-2.5 ತಿಂಗಳ ಒಳಗಾಗಿ ಲೋಕಸಭಾ ಚುನಾವಣೆ ನಡೆಯಬಹುದು. ಲೋಕಸಭಾ ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ರೆಡಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಕಳೆದ ಬಾರಿ ಕೇವಲ 28 ಸ್ಥಾನಗಳ ಪೈಕಿ 1 ಸ್ಥಾನ ಮಾತ್ರ ಗೆದ್ದುಕೊಂಡಿತ್ತು. ಅದು ಕೂಡ ಬೆಂಗಳೂರು ಗ್ರಾಮಾಂತರ. DK ಸುರೇಶ್ ಅವರು ಮಾತ್ರ BJPಯ ಏಕಮೇವ ಸದಸ್ಯರಾಗಿದ್ದರು. ಕಾಂಗ್ರೆಸ್ನ ಏಕಮೇವ ಸದಸ್ಯರಾಗಿದ್ದರು. BJP 25 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಒಂದು ಕಡೆ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿತ್ತು, ಹಾಗಾಗಿ 26. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ 27 ಮತ್ತು ಕಾಂಗ್ರೆಸ್ ಒಂದು 28. ಈ ಬಾರಿ BJP ಹಾಗೂ JDS ಒಂದಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಹಾಗೂ JDS ಒಂದಾಗಿದ್ದರೂ ಕೇವಲ 1 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿತ್ತು. ಈಗ AICC ಅಧ್ಯಕ್ಷರು ಒನ್ ಆ್ಯಂಡ್ ಓನ್ಲಿ ಶಿವಕುಮಾರ್ ಪಕ್ಕದ ತೆಲಂಗಾಣವನ್ನು ಕೂಡ ಗೆಲ್ಲಿಸಿಕೊಟ್ಟಾಗಿದೆ. ಇದೀಗ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು ಅಂತಂದರೆ, ಮುಖ್ಯಮಂತ್ರಿ ಪಟ್ಟ ತಟ್ಟೆಯಲ್ಲಿಟ್ಟು ಕೊಡಬೇಕು ಅಂತಂದರೆ ಮತ್ತೊಮ್ಮೆ 28 ಕ್ಷೇತ್ರಗಳ ಪೈಕಿ ಕಡಿಮೆ ಅಂದರೂ ಕೂಡ 10-15 ಇಷ್ಟು ಸ್ಥಾನಗಳನ್ನಾದರೂ ಗೆಲ್ಲಬೇಕು. ಖಂಡಿತವಾಗಲೂ 10 ಸ್ಥಾನಗಳನ್ನು ಗೆದ್ದರೂ ಕೂಡ ಕಾಂಗ್ರೆಸ್ನ ದೊಡ್ಡ ಒಂದು ಗೆಲುವಾಗುತ್ತೆ. ಯಾಕೆಂದರೆ ಒಂದೇ ಒಂದಿದ್ದದ್ದು, ಅವರು 2 ಗೆದ್ದರೂ ಕೂಡ 100% ಇನ್ಕ್ರಿಮೆಂಟ್ ಇದ್ದಂಗೆ. ಅಂದರೆ ಒಂದಿದ್ದದ್ದು 2 ಆದರೂ ಕೂಡ ಪರ್ಸೆಂಟೇಜ್ ವೈಸ್ ಲೆಕ್ಕದಲ್ಲಿ ಡಬಲ್ ಆಯಿತು ಅಂತ. ಹಾಗಲ್ಲ ಲೆಕ್ಕಾಚಾರ, ಅದು ಬೇರೆ, ಅದು ರಾಜಕೀಯದಲ್ಲಿ ಹೇಗೆ ಅಂತಂದರೆ 1+1 ಯಾವತ್ತೂ 2 ಆಗಬೇಕು ಅಂತಿಲ್ಲ. 1+1 11 ಆಗುತ್ತೆ, ಅದು ರಾಜಕೀಯ. ಈಗ ಏನಾಗಿದೆ, ಅನುದಾನ ಕಡಿತ ವಿಚಾರಕ್ಕೆ ದೆಹಲಿಗೆಲ್ಲ ಹೋದ್ರಲ್ಲ, ಸಿದ್ದರಾಮಯ್ಯನವರು ಹೋದರು, DK ಶಿವಕುಮಾರ್ ಹೋದರು, ಎಲ್ಲರೂ ಬರಬೇಕು ಅಂತ ಹೇಳಿದರು. ಬಹಳ ಯಶಸ್ವಿಯಾಗಿ ಅನುದಾನ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಗಮನವನ್ನು ಸೆಳೆದರು. ನಿರ್ಮಲಾ ಸೀತಾರಾಮನ್ ಮಾತಾಡಿದರು, ಪ್ರಧಾನಮಂತ್ರಿ ಮಾತಾಡಬೇಕಾಯಿತು. ಈ ನಡುವೆ ದೇಶ ವಿಭಜನೆ ಮಾತನ್ನು ಕೂಡ ಹೇಳಿದರು. 2 ಬಾರಿ ಮಾತಾಡಿದರು. ಖರ್ಗೆ ಅವರು ಕಪ್ಪು ಪತ್ರ ಬಿಡುಗಡೆ ಮಾಡಿದರು, ಕೇಂದ್ರ ಸರ್ಕಾರ ಶ್ವೇತಪತ್ರ ಬಿಡುಗಡೆ ಮಾಡಿತು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ವಿಚಾರವನ್ನು ಕೇಂದ್ರದ ನಾಯಕರಿಗೆ ದೆಹಲಿಯಲ್ಲೇ ಹೋಗಿ ಆ ವಿಚಾರವನ್ನು ತಲುಪಿಸೋದ್ರಲ್ಲಿ ಖಂಡಿತವಾಗಲೂ ಸರ್ಕಾರ ಯಶಸ್ವಿಯಾಯಿತು. ಈಗ ಲೋಕಸಭಾ ಚುನಾವಣೆಗೆ ಅಲ್ಲೇ ಇದ್ದಂಥ DK ಶಿವಕುಮಾರ್ ಅಲ್ಲೇ ಒಂದು ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋದು ಕೂಡ ಬಹುತೇಕ ಫೈನಲ್ ಆಗಿದೆಯಂತೆ. ಆದರೆ ವಿಶೇಷ ಏನಪ್ಪ ಅಂತಂದರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 14 ಅಂದರೆ ಅರ್ಧಕ್ಕರ್ಧ ಲೋಕಸಭಾ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣದವರಿಗೆ ಟಿಕೆಟ್ ಕೇಳಿದ್ದಾರಂತೆ. ಆಶ್ಚರ್ಯ ಆಗ್ತಾ ಇದೆಯಾ? 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮಗಳಿಗೆ, ಹೆಂಡತಿಗೆ, ತಮ್ಮನಿಗೆ ಇದೇ ರೀತಿಯ ರಾಜಕೀಯಗಳು ನಡೀತಾ ಇದೆ. ಬನ್ನಿ ಹಾಗಿದ್ರೆ ಬೇರೆ ಬೇರೆ ಕ್ಷೇತ್ರಗಳನ್ನು ಮೇಲಿಂದ ಆರಂಭ ಮಾಡ್ತೀನಿ ನಿಮಗೆ. ಮೊದಲಿಗೆ ಬೆಳಗಾವಿ ನೋಡೋಣ ಬನ್ನಿ. ಬೆಳಗಾವಿಯಲ್ಲಿ ಯಾರು ಯಾವ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ? ಬೆಳಗಾವಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸುವ ಬಗ್ಗೆ ಚಿಂತನೆಗಳು ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಹುತೇಕ ಸಹಮತ ವ್ಯಕ್ತಪಡಿಸಿದಂಗೆ ಕಾಣ್ತಾ ಇದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳಿದ್ದಾರೆ. ನಂಬರ್ 1 ಪಾಲಿಟಿಕ್ಸ್ ಶುರು ಆಯಿತು ಇಲ್ಲಿ, ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್. ಇನ್ನು ಚಿಕ್ಕೋಡಿಯಲ್ಲಿ ಅಥಣಿಯ MLA ಆಗಿರುವಂತಹ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಲಕ್ಷ್ಮಣ್ ಸವದಿ ಅವರ ಪುತ್ರ ಚಿದಾನಂದ್ ಸವದಿ ಅವರಿಗೆ ಟಿಕೆಟ್ ಕೊಡಿ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಲಕ್ಷ್ಮಣ್ ಸವದಿಗೆ BJPಯಿಂದ ಕೂಡ ಆಫರ್ ಇದೆ. BJPಯಿಂದ ಹೋದರೆ ಅವರು ಬೀದರ್ನಿಂದ ಸ್ಪರ್ಧೆ ಮಾಡಲಿ ಅಂತಿದೆ. ಆದರೆ ಇಲ್ಲೊಂದು ಆಫರ್ ಇದೆ ಕಾಂಗ್ರೆಸ್ನಿಂದ, ಮಗನಿಗೆ ಕೊಡ್ತೀನಿ ರೀ ಚಿಕ್ಕೋಡಿಯಿಂದ, ಇದು ಬಿಡಿ ಕಾಂಗ್ರೆಸ್ಸಲ್ಲಿ ಅಂತೇಳಿ. ಮಂತ್ರಿ ಆದ್ರೇನು ಇಲ್ಲದೇ ಇದ್ರೇನು ಮಗನಿಗೆ ಒಂದು ಅವಕಾಶ ಸಿಕ್ತಲ್ಲ, ಹಾಗಾಗಿ ಚಿದಾನಂದ್ ಸವದಿಗೆ ಒಂದು ಅವಕಾಶ ಇದೆ. ನಂಬರ್ 3 ಬಾಗಲಕೋಟೆಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ. ಈ ನಡುವೆ ವೀಣಾ ಕಾಶಪ್ಪನವರ್ ವಿಜಯಾನಂದ ಕಾಶಪ್ಪನವರವರ ಪತ್ನಿ. ಈ ಹಿಂದೆ ಅಲ್ಲಿ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದರು. ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ವೀಣಾ ಕಾಶಪ್ಪನವರು ಈ ಬಾರಿ ಅಲ್ಲಿಂದ ಉಮೇದುವಾರಿಕೆ ಆಗುತ್ತೆ. ವೀಣಾ ಕಾಶಪ್ಪನವರು ಅಲ್ಲಿಂದ ಕಳೆದ ಬಾರಿ ಕೂಡ ಇದ್ದರು. ಅವರು ಅಲ್ಲಿಂದ ಉಮೇದುವಾರರಾದರೆ
ವಿಜಯಾನಂದ್ ಕಾಶಪ್ಪನವರ ಪತ್ನಿ ಆಗ್ತಾರೆ ಮತ್ತೊಂದು ಕುಟುಂಬ ರಾಜಕಾರಣ. ಇನ್ನು ಮೈಸೂರು ಕಲಬುರಗಿಯಲ್ಲಿ ರಾಧಾಕೃಷ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಈ ಬಾರಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆಯಂತೆ. ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಟಿಕೆಟ್ ಸಿಗ್ಬೋದು ರಾಧಾಕೃಷ್ಣ ಅವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಒಂದು ವೇಳೆ ನಿಂತಿಲ್ಲ ಅಂತಂದರೆ ರಾಧಾಕೃಷ್ಣ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ. ಮತ್ತೊಂದು ಮೈಸೂರು ಯತೀಂದ್ರ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರ ಮಗ. ಇನ್ನು ಬೆಂಗಳೂರು ದಕ್ಷಿಣದಿಂದ ಪ್ರಿಯಾ ಕೃಷ್ಣ ಶಾಸಕ ಕೃಷ್ಣಪ್ಪ ಅವರ ಮಗ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್, DCM ಅವರ ಸಹೋದರ. ಇನ್ನು ಧಾರವಾಡದಲ್ಲಿ ಶಿವಲೀಲಾ ಕುಲಕರ್ಣಿ, ವಿನಯ್ ಕುಲಕರ್ಣಿ ಅವರ ಪತ್ನಿ. ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಅವರ ಮಗ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಸಚಿವ SC ಮಹದೇವಪ್ಪ ಅವರ ಮಗ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ, ಸಚಿವ SS ಮಲ್ಲಿಕಾರ್ಜುನ ಅವರ ಪತ್ನಿ. ಇನ್ನು ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ, MR ಸೀತಾರಾಮ ಅವರ ಮಗ. ಇನ್ನು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್, ಸಚಿವ ಮಧು ಬಂಗಾರಪ್ಪ ಅವರ ಸಹೋದರಿ. ಮಂಡ್ಯದಲ್ಲಿ ಧನಲಕ್ಷ್ಮಿ, ಸಚಿವ ಚಲುವರಾಯಸ್ವಾಮಿ ಅವರ ಪತ್ನಿ. ಪ್ರತಿಯೊಬ್ಬರನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಕಲಬುರಗಿ, ಮೈಸೂರು, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಬೀದರ್, ಚಾಮರಾಜನಗರ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಮತ್ತು ಮಂಡ್ಯದಲ್ಲಿ. ಈ ನಡುವೆ 14ರಿಂದ 15 ಅಭ್ಯರ್ಥಿಗಳು ಕೇಳಿದ್ದಾರೆ ಟಿಕೆಟ್ ಬೇಕು ಅಂತ ಹೇಳಿ. ಬಹುಶಃ ಯಾವ ರೀತಿ ಟಿಕೆಟ್ ಹಂಚಿಕೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಬಹುತೇಕರಿಗೆ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಎಲ್ಲವೂ ಕೂಡ ತಮ್ಮವರು ಕೊಡಿ ಅನ್ನುವಂಥದ್ದೇ ನಡೀತಾ ಇದೆ. ಬಹುಶಃ 3 DCMಗಳಾಗಬೇಕು ಅಂತ ಕೂಗು ಕೇಳಿ ಬಂದಿತ್ತು. ಅದಾಗದೇ ಇದ್ದರೆ ಈ ಥರ ಕೊಡಿ ಅಂತ ಕೇಳಿ ಬಂತಾಯಿತು. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಅಬ್ಬರದ ನಡುವೆ ಇವರು ಗೆದ್ದು ಬರ್ತಾರೆ ಅನ್ನೋಂಥ ಡೌಟ್ಗಳು ಕೂಡ ಇತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅಂತಂದರೆ ಬಹುಶಃ 2-2.5 ತಿಂಗಳ ಒಳಗಾಗಿ ಲೋಕಸಭಾ ಚುನಾವಣೆ ನಡೆಯಬಹುದು. ಲೋಕಸಭಾ ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ರೆಡಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಕಳೆದ ಬಾರಿ ಕೇವಲ 28 ಸ್ಥಾನಗಳ ಪೈಕಿ 1 ಸ್ಥಾನ ಮಾತ್ರ ಗೆದ್ದುಕೊಂಡಿತ್ತು. ಅದು ಕೂಡ ಬೆಂಗಳೂರು ಗ್ರಾಮಾಂತರ. DK ಸುರೇಶ್ ಅವರು ಮಾತ್ರ BJPಯ ಏಕಮೇವ ಸದಸ್ಯರಾಗಿದ್ದರು. ಕಾಂಗ್ರೆಸ್ನ ಏಕಮೇವ ಸದಸ್ಯರಾಗಿದ್ದರು. BJP 25 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಒಂದು ಕಡೆ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿತ್ತು, ಹಾಗಾಗಿ 26. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ 27 ಮತ್ತು ಕಾಂಗ್ರೆಸ್ 28. ಈ ಬಾರಿ BJP ಹಾಗೂ JDS ಒಂದಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಹಾಗೂ JDS ಒಂದಾಗಿದ್ದರೂ ಕೇವಲ 1 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿತ್ತು. ಈಗ AICC ಅಧ್ಯಕ್ಷರು ಒನ್ ಆ್ಯಂಡ್ ಓನ್ಲಿ ಶಿವಕುಮಾರ್ ಪಕ್ಕದ ತೆಲಂಗಾಣವನ್ನು ಕೂಡ ಗೆಲ್ಲಿಸಿಕೊಟ್ಟಾಗಿದೆ. ಇದೀಗ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಬೇಕು ಅಂತಂದರೆ, ಮುಖ್ಯಮಂತ್ರಿ ಪಟ್ಟ ತಟ್ಟೆಯಲ್ಲಿಟ್ಟು ಕೊಡಬೇಕು ಅಂತಂದರೆ ಮತ್ತೊಮ್ಮೆ 28 ಕ್ಷೇತ್ರಗಳ ಪೈಕಿ ಕಡಿಮೆ ಅಂದರೂ ಕೂಡ 10-15 ಇಷ್ಟು ಸ್ಥಾನಗಳನ್ನಾದರೂ ಗೆಲ್ಲಬೇಕು. ಖಂಡಿತವಾಗಲೂ 10 ಸ್ಥಾನಗಳನ್ನು ಗೆದ್ದರೂ ಕೂಡ ಕಾಂಗ್ರೆಸ್ನ ದೊಡ್ಡ ಒಂದು ಗೆಲುವಾಗುತ್ತೆ. ಯಾಕೆಂದರೆ ಒಂದೇ ಇದ್ದದ್ದು. ಅವರು 2 ಗೆದ್ದರೂ ಕೂಡ 100% ಇನ್ಕ್ರಿಮೆಂಟ್ ಇದ್ದಂಗೆ.